ಗೋವಿಂದ ವೆಂಕಟರಮಣ ಗೋವಿಂದ. ಗೈಸ್, ಈ ದೇವಸ್ಥಾನ ಭುವನಗಿರಿಯಿಂದ ಯಾದಗಿರಿ ಗುಟ್ಟ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ನಾವು ಯಾದಗಿರಿ ಗುಟ್ಟ ಬಸ್ ಸ್ಟಾಪ್ ಇಂದ ಇಳ್ಕೊಂಡು ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಆ ಹೊಸ ಬಸ್ ಸ್ಟ್ಯಾಂಡ್ ಇಂದ ಮೇಲ್ಗಡೆ ಇರೋ ಬೆಟ್ಟದ ಮೇಲೆ ಇರುವಂತಹ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಫ್ರೀ ಆಗಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಆರಾಮಾಗಿ ಬಸ್ಸಲ್ಲಿ ಹೋಗ್ಬೋದು. ಇಲ್ಲ ಅಂದ್ರೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಂಡ್ರೆ ಬೈ ವಾಕ್ ಮಾಡ್ಕೊಂಡ್ ಬಂದ್ರೆ ಅಲ್ಲಿಂದ ಮೆಟ್ಲುಗಳನ್ನ ಮಾಡಿದ್ದಾರೆ. ಅದು ಕೂಡ ತೋರಿಸ್ತೀನಿ. ಸುಮಾರು ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೋದು. ನಾವು ನೋಡಿ, ಫೈನಲ್ ಆಗಿ ನಾವು ಬಸ್ಸಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 1 ಕಿಲೋಮೀಟರ್ ಬಸ್ಸಲ್ಲಿ ಕೆಳಗಡೆಯಿಂದ ಬೆಟ್ಟದ ಮೇಲೆವರೆಗೂ ಟ್ರಾವೆಲ್ ಮಾಡ್ಕೊಂಡ್ ಬಂದ್ವಿ. ದಾರಿ ಉದ್ದಕ್ಕೂ ಓಂ ನಮಃ ಶಿವಾಯ, ಓಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತ ಹೀಗೆ ಹಲವಾರು ನಾಮಗಳನ್ನ ಕೂಡ ರಚನೆ ಮಾಡಿದ್ದಾರೆ. ಇಲ್ಲಿ ನಡ್ಕೊಂಡು ಹೋಗ್ತಾರೆ. ಇನ್ನು ಸ್ವಲ್ಪ ಜನ ಬಸ್ಸಲ್ಲಿ ಹೋಗ್ತಾರೆ. ಇನ್ನು ಸ್ವಲ್ಪ ಜನ ಮೆಟ್ಲು ಹತ್ಕೊಂಡು ಬರ್ತಾರೆ. ಇಲ್ಲಿ ಸ್ಟಾಪ್ ಮಾಡ್ತಾರೆ. ಇಲ್ಲಿ ಎಲ್ಲ ಕಾರ್ ಪಾರ್ಕಿಂಗು ಹಾಗೂ ಯಾದಗಿರಿ ಬೆಟ್ಟದ ವ್ಯೂ ಪಾಯಿಂಟ್ ಎಲ್ಲ ಕಾಣಿಸುತ್ತೆ. ತುಂಬಾ ಅದ್ಭುತವಾಗಿ ಇರುವಂತಹ ಜಾಗ. ತುಂಬಾ ಅದ್ಭುತವಾದ ವ್ಯೂ ಎಲ್ಲ ಕಾಣಿಸ್ತಿದೆ. ಕೆಳಗಡೆಯಿಂದ ನಾವು ಬಸ್ಸಲ್ಲಿ ಬಂದ್ವಲ್ಲ, ರೋಡು ಇಲ್ಲಿ ಕಾರ್ ಹತ್ಕೊಂಡ್ ಬಂದ್ರೆ ಕಾರ್ಗೆ ಎಕ್ಸ್ಟ್ರಾ ಪಾರ್ಕಿಂಗ್ ಚಾರ್ಜಸ್. ಮೇಲ್ಗಡೆ ಬರ್ಬೇಕಂದ್ರೆ ಟೋಲ್ ಟೈಪ್ ಎಲ್ಲ ಮಾಡಿದ್ದಾರೆ. ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ಬಸ್ ಹೇಳಿದ ತಕ್ಷಣನೇ ಇಲ್ಲಿ ನಾಮ ಹಾಕೋರು ಸಿಗ್ತಾರೆ. ನಮಗೂ ಫ್ರೀ ಆಗಿಲ್ಲ, 10 ರೂಪಾಯಿ ಕೊಟ್ಟು ದಕ್ಷಿಣೆ ನಾಮ ಹಾಕ್ಸ್ಕೊಂಡು ನಾವು ಹೊರಟ್ವಿ ದೇವಸ್ಥಾನ ದರ್ಶನ ಮಾಡೋಕ್ಕೆ. ಗೋವಿಂದ ವೆಂಕಟರಮಣ ಗೋವಿಂದ. ದೇವಸ್ಥಾನ ಒಳಗಡೆ ಯಾವುದೇ ರೀತಿ ಫೋನು, ಬ್ಯಾಗು ಏನು ಅಲೋ ಮಾಡಲ್ಲ. ವಿಶೇಷವಾಗಿ ವೈಕುಂಠ ಏಕಾದಶಿ ಇರೋ ದಿನ ಹಾಗೂ ಬೇರೆ ಟೈಮಲ್ಲಿ ಕೂಡ ಯಾವುದೇ ರೀತಿ ಫೋನು, ಬ್ಯಾಗು ಏನು ಅಲೋ ಮಾಡಲ್ಲ. ಡೆಪಾಸಿಟ್ ಇಟ್ಬಿಟ್ಟು ಒಳಗಡೆ ಹೋಗಬೇಕು. ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ನೀವು ಟೋಕನ್ನಲ್ಲಿ ಡೆಪಾಸಿಟ್ ಇಟ್ಟಿರ್ತೀರಲ್ಲ, ಅಲ್ಲಿ ಹೋಗ್ಬಿಟ್ಟು ಫೋನ್ ತಗೊಂಡು ಬರೀ ಔಟ್ಸೈಡ್ ಮಾತ್ರ ಫೋಟೋ, ವಿಡಿಯೋ ಶೂಟ್ ಬೇಕಾದರೆ ಮಾಡ್ಕೋಬೋದು. ತುಂಬಾ ಸಖತ್ತಾಗಿರುವಂಥ ವ್ಯೂ ಎಲ್ಲ ಕಾಣಿಸುತ್ತೆ. ದೇವಸ್ಥಾನದಲ್ಲಿ ಯಾವುದೇ ರೀತಿ ಪೇಂಟಿಂಗ್ ಏನು ಮಾಡಿಲ್ಲ. ಫುಲ್ಲು ಕಲ್ಲಿನಿಂದಾನೇ ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನ ಸುತ್ತಲೂ ರೌಂಡ್ ಹೊಡೆದಿದ್ದೀನಿ. ಸುತ್ತಲೂ ಆರ್ಕಿಟೆಕ್ಚರ್ ತುಂಬಾ ಅದ್ಭುತವಾಗಿ ಕಲಾಕೃತಿಗಳನ್ನ ನಾವು ನೋಡ್ಬೋದು. ಅಲ್ಲಲ್ಲಿ ಮಂಟಪ ಎಲ್ಲ ಮಾಡಿದ್ದಾರೆ. ಹಾಗೂ ಒಂದೊಂದು ಕಲ್ಲಿನ ಕಂಬದಲ್ಲಿ ಆನೆ, ಕುದುರೆ ಇನ್ನು ಮುಂತಾದ ಕಲಾಕೃತಿಗಳನ್ನ ಕೂಡ ನೋಡ್ಬೋದು. ತುಂಬಾ ಅದ್ಭುತವಾಗಿದೆ ದೇವಸ್ಥಾನ.
ದೇವಸ್ಥಾನ ಮೇಲ್ಗಡೆಯಿಂದ ನೋಡಿ ಸುತ್ತಲೂ ರೌಂಡ್ ಹೊಡಿಬೋದು ಹಾಗೂ ತುಂಬ ಅದ್ಭುತವಾಗಿರುವಂಥ ವ್ಯೂ ಎಲ್ಲ ಕಾಣಿಸುತ್ತೆ. ಎಷ್ಟು ದೂರ ನೋಡ್ತೀರಾ ಅಷ್ಟು ದೂರ ಫುಲ್ಲು ಮನೆಗಳು, ಬೆಟ್ಟ ಗುಡ್ಡ, ನೀರು, ಹೊಂಡ, ವ್ಯೂ ಮಾತ್ರ ಸಖತ್ತಾಗೆ ಕಾಣಿಸುತ್ತೆ. ರೋಡ್ ಎಲ್ಲ ಕಾಣಿಸುತ್ತೆ. ಇಲ್ಲಿಂದ ಲೋಟಸ್ ಟೆಂಪಲ್ ಕೂಡ ಕಾಣಿಸುತ್ತೆ. ಗೈಸ್, ನಾನು ಅವಾಗಲೇ ಹೇಳ್ದಂಗೆ ಇದು ನೋಡ್ತಿದ್ದೀರಲ್ಲ ಕಾರ್ ಫ್ರೀ ಪಾರ್ಕಿಂಗು ಆ ಕಡೆ ಕಾಣಿಸ್ತಾ ಇರೋದು. ಇಲ್ಲಿಂದ ಟೋಲ್ ಕಟ್ಕೊಂಡು ಮೇಲೆ ಬರಬೇಕು. ಬಸ್ಸಲ್ಲಿ ಬಂದರೆ ಫ್ರೀಯಾಗೇ ಬರ್ಬೋದು. ಹಾಗೂ ಇನ್ನೂ ಒಂದು ಓಲ್ಡ್ ಬಸ್ ಸ್ಟಾಪ್ ಹತ್ರ ಹೇಳ್ಕೊಂಡ್ರೆ ನೀವು ಆರಾಮಾಗಿ ಮೆಟ್ಲು ಹತ್ಕೊಂಡು ಒಳ್ಳೆ ವ್ಯೂ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ದೂರ ಆರಾಮಾಗಿ ಮೆಟ್ಲು ಹತ್ಕೊಂಡು ನೋಡ್ಕೊಂಡು ಕೋತಿಗಳೆಲ್ಲ ಇರುತ್ತೆ, ಒಳ್ಳೆ ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇದು ತೋರಿಸ್ತಾ ಇರೋದು ಬಸ್ ರೂಟು, ಬಸ್ಗಳು ಬರೋದು ಇದೇ ರೀತಿ. ಹಾಗೂ ಇಲ್ಲಿಂದಾನೇ ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ನಾವು ರಿಟರ್ನು ಬಸ್ಸಲ್ಲಿ ಹೋಗ್ತಾ ಇಲ್ಲ, ಆರಾಮಾಗಿ ನಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸುಮಾರು ಕೋತಿಗಳೆಲ್ಲ ಕಾಣಿಸುತ್ತೆ. ಆರಾಮಾಗಿ ಕೋತಿಗಳು ತಿಂಡಿಗಳು ಕೊಟ್ಕೊಂಡು ಹೋಗ್ಬೋದು. ಇಲ್ಲಿ ಕೂಡ ಲಡ್ಡು ಕೊಡ್ತಾರೆ. ವಿಶೇಷವಾಗಿ ತಿರುಪತಿಲಿ ಸಿಗುತ್ತಲ್ಲ ಲಡ್ಡು, ಟೋಕನ್ ತಗೊಬೇಕು. ಟೋಕನ್ ತಗೊಂಡ್ರೆ 30 ರೂಪಾಯಿಗೆ 2 ಲಡ್ಡು ಕೊಡ್ತಾರೆ. ಲಡ್ಡು ಮಾತ್ರ ತಿನ್ಕೊಂಡ್ವಿ, ತುಂಬ ಸಖತ್ತಾಗಿತ್ತು. ಈಗ ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೀವಿ.